ಫ್ಯಾಮಿಲಿ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಶ್ವೇತಾ ಸತೀಶ್ ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ ಫ್ಯಾಮಿಲಿ ಫ್ರೆಂಡ್ಸ್? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಟೈಮ್ ಬಂದು 9:15. ಬ್ಯಾಕ್ಗ್ರೌಂಡ್ ಕಾಣಿಸ್ತಾ ಇರ್ಬೋದು. ಎಷ್ಟು ಸ್ವೆಟ್ ಆಗ್ತಾ ಇದ್ದೀನಿ ಯಾಕಂದರೆ ಬಿಸಿಲು ಹಾಗೆ ಇದೆ. ಫ್ರೆಶ್ ಅಪ್ ಆಗಿ ವಾರ ಪೂಜೆ ಎಲ್ಲ ಆಯಿತು ಮನೇಲಿ. ಸಿಂಪಲಾಗಿ ಧೂಪ ಹಾಕಿ ದೀಪ ಹಚ್ಚಿ ಪೂಜೆ ಮಾಡಿರೋಂಥದ್ದು, ಮಹಾಮಂಗಳಾರತಿ ಎಲ್ಲ ಆಯಿತು. ಒಂದು 5-10 ನಿಮಿಷ ಕೂತಿದ್ದು ನೆಮ್ಮದಿಯಿಂದ ದೇವ್ರ ಮುಂದೆ ಆರೋಗ್ಯ ಆಯಸ್ಕೊಡು ಅಂತ ಕೇಳಿಕೊಂಡು, ಸೊ ಈಗ ಆಫೀಸ್ ರೂಮ್ಗೆ ಪೂಜೆ ಮಾಡೋಕ್ಕೆ ಅಂತ ಹೂವೆಲ್ಲ ತೊಗೊಂಡು ಹೊರಟಿದ್ದೀನಿ. ಆಫೀಸ್ ರೂಮ್ ಪೂಜೆ ಒಂದು ಬ್ಯಾಲೆನ್ಸ್ ಇದೆ, ಆಫೀಸ್ ರೂಮ್ ಪೂಜೆ ಮಾಡಬೇಕು. ಅದಕ್ಕಿಂತ ಮುಂಚೆ ಯಾರಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವೀಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಶೇರ್ ಮಾಡಿ. ಸುಮಾರು ಜನ ಕೇಳ್ತಿದ್ರಿ ನಿಮ್ಮ ಗಾಯ ವಾಸಿ ಆಯಿತಾ ಅಂತ. ನೋಡಿ ಈ ರೀತಿ ಆಗಿದೆ. ಏನಕ್ಕಂತ ಗೊತ್ತಿಲ್ಲ, ಆಲ್ ಆಫ್ ಅ ಸಡನ್ ಮೈಕೈ ನೋವು, ಒಂಥರ ಸ್ಟ್ರೆಸ್ ಥರ ಆಯಿತು. ಸೊ ಈ ರೀತಿ ಫುಲ್ ರೆಡ್ ಆಗಿದೆ. ಖಾರ ಏನೂ ತಿನ್ನೋಕ್ಕಾಗ್ತಾ ಇರಲಿಲ್ಲ, ಅನ್ನೋಕ್ಕಾಗ್ತಾ ಇರಲಿಲ್ಲ, ತುಟಿ ಹಿಡ್ಕೊಂಡಂಗಾಗಿತ್ತು. ಸೊ ಈಗ ಪರವಾಗಿಲ್ಲ. ಬೆಳಗ್ಗೆಯಿಂದ ಏನೇನಾಯಿತು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಮಕ್ಕಳೆಲ್ಲ 8:15ಗೆ ಸ್ಕೂಲಿಗೆ ಹೋದರು. ಸುಮಾರು ಜನ ಕೇಳ್ತಾಯಿದ್ರಿ ನಮಗೆ ಕ್ಲಾರಿಫೈ ಇಲ್ಲ, ಕ್ಲಾರಿಟಿ ಕೊಡಿ, ನೀವು ಧೂಪ ಹೇಗೆ ಪ್ರಿಪೇರ್ ಮಾಡ್ತೀರಾ ಮನೇಲಿ ಅಂತ. ನಾನು ಆಲ್ರೆಡಿ ಹೇಳಿದ್ದೆ, ಈ ಥರ ಕಪ್ಪು ಸಾಂಬ್ರಾಣಿ ಅಂತ ಸಿಗುತ್ತೆ. ಅದಕ್ಕೆ ನಾನು ಈ ಥರ ಕರ್ಪೂರ ಒಳಗಡೆ ಹಾಕಿ ಹಚ್ಚಿಡ್ತೀನಿ. ಇದು ಕೆಂಡ ಥರ ಫಾರ್ಮ್ ಆಗುತ್ತೆ. ಅದಕ್ಕೆ ಕಲ್ಲು ಧೂಪ ಪುಡಿ ನಿಮ್ಗೆ ಕಾಣಿಸ್ತಾ ಇದೆಯಾ, ಕಲ್ಲು ಧೂಪ ಪುಡಿ ಅಂತ ಸಿಗುತ್ತೆ. ಅದನ್ನು ಒಂದು ಡಬ್ಬಕ್ಕೆ ತಂದು ಇಟ್ಕೊಂಡಿದ್ದೀನಿ. ಇದನ್ನು ಬಾಣಂತಿರಿಗೆ ತಲೆ ಸ್ನಾನ ಮಾಡಿದಾಗ ಕೂದಲಿಗೆ ಹೊಗೆ ಕೊಡೋಕ್ಕೂ ಕೂಡ ಯೂಸ್ ಮಾಡ್ತಾರೆ. ಇದನ್ನು ಚೆನ್ನಾಗಿ ಜಜ್ಜಿ ನೈಸಾಗಿ ಪೌಡ್ರ್ ಮಾಡಿ ಈ ಕೆಂಡ ಆಗುತ್ತಲ್ಲ, ಈ ಕೆಂಡದೊಳಗಡೆ ಧೂಪ ಉದುರಿಸಿದ್ರೆ ಮನೆಯೆಲ್ಲ ಗಮ್ ಅಂತಿರುತ್ತೆ. ಒಂಥರ ಪಾಸಿಟಿವ್ ವೈಬ್ಸ್, ತುಂಬ ಚೆನ್ನಾಗಿರುತ್ತೆ. ಗಮ್ ಅಂತ ನಿಜಕ್ಕೂ ಅರೋಮಾ 1-2 ಗಂಟೆ 3 ಗಂಟೆ ತನಕನೂ ಇರುತ್ತೆ. ಸೊ ವಾರಗಳಲ್ಲಿ ನಾನು ಈ ರೀತಿ ಕೆಂಡ ಫಾರ್ಮೇಷನ್ ಮಾಡ್ಕೋತೀನಿ. ಕ್ಲಾರಿಫೈ ಸಿಕ್ತು ಅಂತ ಅನ್ಕೋತೀನಿ. ವಿಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಒಂದು ಸ್ವಲ್ಪ ಪೂಜೆ ಮುಗಿಸಿ ಬರ್ತೀನಿ. ತುಂಬ ಇವತ್ತು ಎಲ್ಲೋಗ್ತೀನಿ ಏನು ಎತ್ತಾ ನಿಮಗೆ ತಮ್ಲೈನ್ ನೋಡಿದರೆ ಗೊತ್ತಿರುತ್ತೆ. ಮನೆ ದೇವ್ರ ಗುಡಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು. 9:15 ಆಗೇ ಹೋಯ್ತು. ಸೊ ಬೇಗ ಬೇಗ ಪೂಜೆ ಮುಗಿಸಿ ಸಿಗ್ತೀನಿ. ಸ್ಟೇಟ್ಯೂನ್. ಬೆಳಗ್ಗೆಯಿಂದ ಏನೇನಾಯಿತು ಅಂತ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ವಾಪಸ್ ಬನ್ನಿ. ಫ್ರೆಂಡ್ಸ್, ಬೆಳಗ್ಗೆ 4 ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಬಾಗಿಲೆಲ್ಲ ತೊಳೆದು ರಂಗೋಲೆ ಎಲ್ಲ ಹಾಕಿ ಪೋರ್ಟಿಕೋ ಫುಲ್ಲು. ಇವಾಗ ಇನ್ನೂ 5:30. ಬಟ್ ಇವತ್ತು ನಾನು ವಾಕ್ ಹೋಗಿಲ್ಲ, ಯಾಕಂದರೆ ಕೆಲಸ ಇತ್ತು, ಮನೆ ದೇವ್ರ ಗುಡಿಗೆ ಹೋಗಬೇಕಿತ್ತು ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಇವತ್ತಿನ ರಂಗೋಲೆ ನೋಡಿ ಹೇಗಿದೆ ಅಂತ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ. ಇಲ್ಲಿಂದ ಅಲ್ಲಿ ತನಕ ನೀಟಾಗಿ ನಾನೇ ತೊಳೆದಿರೋಂಥದ್ದು. ಎಷ್ಟೇ ತೊಳೆದು ಏನೇ ಮಾಡಿದ್ರು ಪಕ್ಕದ ಮನೆ ಸಂಪು ನೀರು ಬಂದು ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ. ಸೊ ಇವಳು ನೋಡಿ ಇವತ್ತು ವಾಕ್ ಹೋಗಿಲ್ಲ ಅಂತ ಕೂತ್ಕೊಂಡು ನನಗೆ ಮಮ್ಮಿ ನಾನು ಬೆಂಡೆಕಾಯಿ ಹೆಚ್ಕೊಡ್ತೀನಿ ಅಂತ ಹೇಳಿ ಹೆಚ್ಕೊಡ್ತಾ ಇದ್ದಾಳೆ. ಯಾಕಂದರೆ ತಿಂಡಿ ಮಾಡಬೇಕಿತ್ತು, ಅವರಿಬ್ಬರಿಗೂ ಸ್ಕೂಲ್ ಇತ್ತು. ಹಾಗಾಗಿ ಇವನಿಗೆ ಸ್ನಾನ ಮಾಡಿಸಿ ಹಾಫ್ ಆನ್ ಅವರ್ ಓದಿಸೋಣ ಅಂತ ಕೂತ್ಕೊಂಡೆ. 5:45 ಆಗೇ ಹೋಯಿತು. ಸೊ ಇವತ್ತು ಅವನಿಗೆ ಸೋಷಿಯಲ್ ಸ್ಟಡೀಸ್ ಟೆಸ್ಟ್ ಇದ್ದಿದ್ದರಿಂದ ಜೊತೆಗೆ ಚಪಾತಿ ಹಿಟ್ಟು ಕೂಡ ಕಲಿಸ್ದೆ. ನಾನು ಸ್ವಲ್ಪ ಮೊಸರು ಹಾಕಿ ಚಪಾತಿ ಹಿಟ್ಟು ಕಲಿಸ್ತೀನಿ, ಯಾಕಂದರೆ ಸಂಜೆ ತನಕ ಚಪಾತಿ ಸಾಫ್ಟಾಗಿರುತ್ತೆ. ಈ ಕಡೆ ಬೆಂಡೆಕಾಯಿ ಕರಿ ಕೂಡ ಮಾಡಿಕೊಂಡು ಅವನಿಗೆ ಓದಿಸ್ಕೊತಾ ಕೂತ್ಕೊಂಡೆ. ಸಿಂಪಲಾಗಿ ನಾನು ಮಾಡೋಂಥದ್ದು, ನಾನು ಯಾವುದೂ ಮನೇಲಿರೋ ಇಂಗ್ರೀಡಿಯೆಂಟೇ ಯೂಸ್ ಮಾಡಿ ಮಾಡೋಂಥದ್ದು. ಜಾಸ್ತಿ ನಾನು ಡಿಫಿಕಲ್ಟ್ ಆಗಿರೋಂಥದ್ದು ಏನೂ ಮಾಡಲ್ಲ. ಜೊತೆಗೆ ಹಾಲು ಕಾಯಕ್ಕಿಟ್ಟು 1 ಲೋಟ ಕಾಫಿ ಮಾಡಿ ಫಸ್ಟ್ ಕಾಫಿ ಕುಡಿಯೋಣ ಅಂದ್ಕೊಂಡೆ. ಅಷ್ಟರಲ್ಲಿ 6:00 ಆಗೇ ಹೋಯಿತು. ಅವನಿಗೆ ಟ್ಯೂಷನ್ ಹೊರಡೋವಂಥ ಟೈಮ್. ಸೊ ಅವನು ಬ್ಯಾಗ್ ಹಾಕ್ಕೊಂಡೆಲ್ಲ ರೆಡಿ ಆದ. ನಾನು ಇಂದಿನ ವ್ಲಾಗ್ಗಳಲ್ಲಿ ನಾನು ಹೇಗೆ ಬೆಂಡೆಕಾಯಿ ಕರಿ ಮಾಡ್ತೀನಿ ಅನ್ನೋದನ್ನ ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಚಪಾತಿ ಕೂಡ ಮಾಡ್ತಾಯಿದ್ದೀನಿ. ಎಷ್ಟು ಉಬ್ಕೊಂಡು ಬರ್ತಾಯಿತ್ತು ಚಪಾತಿ, ರಿಯಲಿ ತುಂಬ ಸಾಫ್ಟಾಗಿತ್ತು. ಒಂದು ಹಾಟ್ ಬಾಕ್ಸ್ ಫುಲ್ಲು ಮಾಡಿ ಇಟ್ಬಿಟ್ಟೆ, ಯಾಕಂದರೆ ಡಬ್ಬಿಗೂ ಬೇಕು, ಅವ್ರು ತಿನ್ನೋಕ್ಕೂ ಬೇಕು. ಸೊ ಹಾಗಾಗಿ ಪದೇ ಪದೇ ನಾನು ಮಾಡ್ತೀನಿ ಅಂತ ನನಗೆ ಅಡುಗೆ ಮನೆಯಲ್ಲೇ ನಿಂತ್ಕೊಳ್ಳೋಕ್ಕಾಗೋದಿಲ್ಲ. ಈ ಕಡೆ ಸ್ನ್ಯಾಕ್ಗೂ ಕೂಡ ಫ್ರೂಟ್ಸ್ ಎಲ್ಲ ಹಾಕಿ ಬೆಂಡೆಕಾಯಿ ಕರಿ ಚಪಾತಿ ಎಲ್ಲ ಹಾಕಿ ಲಂಚ್ ಬಾಕ್ಸು ಕೂಡ ರೆಡಿ ಮಾಡ್ತಾಯಿದ್ದೀನಿ. ಆಮೇಲೆ ಚಪಾತಿ ರೊಟ್ಟಿ ಮಾಡಿದ ದಿನ ಅಡುಗೆ ಮನೆ ಫುಲ್ ಗಬ್ಬಾಗುತ್ತೆ. ವಾರಗಳಲ್ಲಿ ಚಪಾತಿ ರೊಟ್ಟಿ ಇಟ್ಕೊಳ್ಳೇಬಾರ್ದು ಅಂತಲೂ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಸೋಪ್ ಆಯಿಲ್ ಎಲ್ಲ ಹಾಕಿ ಗ್ರೆನೇಟ್ ಎಲ್ಲ ಗ್ಯಾಸ್ ಕಟ್ಟೆ ಎಲ್ಲ ಉಜ್ಕೊಂಡು ಸತೀಶ್ ಕೂಡ ಎದ್ದು ಬಂದರು. ಅವ್ರಿಗೂ ಕೂಡ 1 ಲೋಟ ಕಾಫಿ ಕೊಟ್ಟು ಚಪಾತಿ ಕೆಲಸ ಮುಗಿಸ್ದೆ. ಆ ಚಪಾತಿ ಎಲ್ಲ ಆದಮೇಲೆ ಅಡುಗೆ ಮನೆ ಸ್ಲ್ಯಾಬ್ ಮತ್ತು ಕಿಚನ್ ಸ್ಟವ್ ಪ್ರತಿಯೊಂದು ಉಜ್ಕೊಂಡು ತೊಳ್ಕೊಬೇಕು ನನಗೆ. ಯಾಕಂದರೆ ತುಪ್ಪ ಜಿಡ್ಡೆಲ್ಲ
ಇರುತ್ತೆ, ನನಗೆ ಸಮಾಧಾನ ಆಗೋದಿಲ್ಲ. ಸೊ ಹಾಗಾಗಿ ಎಲ್ಲ ಸೋಪ್ ಆಯಿಲ್ ಹಾಕ್ಕೊಂಡು ಫಸ್ಟು ಅಡುಗೆ ಮನೆಗೆ ಗ್ಯಾಸ್ ಕಟ್ಟೆ, ಸ್ಲ್ಯಾಬ್, ಸ್ಟವ್ ಏನಿದೆ ಎಲ್ಲನೂ ತೊಳ್ಕೊಂಡು ಅವರಿಬ್ರಿಗೂ ತಿಂಡಿ ಕೊಟ್ಟು ಅವಳು ರೆಡಿ ಆಗೋಷ್ಟರಲ್ಲಿ ಸ್ನಾನ ಮುಗಿಸಿ, ವಿಕಿ ಕೂಡ ಟ್ಯೂಷನ್ ಮುಗಿಸ್ಕೊಂಡು ಬಂದ. ಇಬ್ಬರು ಕೂತ್ಕೊಂಡು ಬೇಗ ಬೇಗ ತಿಂಡಿ ಮುಗಿಸೋ ಅಷ್ಟರಲ್ಲಿ ವ್ಯಾನ್ ಕೂಡ ಬಂತು. ಅವರಿಬ್ರಿಗೂ ಟಾಟಾ ಬೈ ಬೈ ಸಿ ಯು ಹೇಳಿ ನಾನು ಫ್ರೆಶ್ ಅಪ್ ಆಗಿ ಮನೇಲಿ ಪೂಜೆ ಮಾಡಿದೆ. ಫೈನಲಿ ಗೋಡನ್ ಪೂಜೆ ಎಲ್ಲ ಆಯಿತು, ರೆಡಿ ಆಗಾಯಿತು. ನಾನು ತಿಂಡಿ ತಿಂದಿಲ್ಲ, ಸತೀಶ್ಗೆ ತಿಂಡಿ ಕೊಟ್ಟೆ. ಯಾಕಂದರೆ ಮನೆ ದೇವ್ರ ಗುಡಿಗೆ ಹೋಗ್ತಾ ಇರೋದ್ರಿಂದ ಬಂದು ತಿಂಡಿ ತಿನ್ನೋಣ ಅಂತ. ಹೇಗೆ ಕಾಣ್ತಾ ಇದ್ದೀನಿ, ಒಂದು ಕಾಟನ್ ಸಾರಿ ಹಾಕ್ಕೊಂಡಿದ್ದೀನಿ, ಗ್ರೇ ವೈಟ್ ಸಾರಿ, ಪಿಂಕ್ ಬಾರ್ಡ್ರು, ಪಿಂಕ್ ಫ್ಲವರ್, ಗ್ರೇ ಕಲರ್, ಎಲ್ಲ ಮಲ್ಟಿ ಮಿಕ್ಸ್ ಕಲರ್ ಅಂತಲೇ ಹೇಳ್ಬೋದು. ನನಗೆ ಈ ಥರ ಕಾಟನ್ ಸ್ಯಾರೀಸ್ ಅಂದರೆ ತುಂಬ ಇಷ್ಟ. ಈ ಥರ ಪುಟ್ಟ 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 ಬಾಲ್ಸ್ ಬಂದಿದೆ. ಸೊ ಏನು ಮೇಕಪ್ ಇಲ್ಲ, ತುಂಬಾ ಬಿಸಿಲು ನೋಡಿ, ಎಷ್ಟು ಬಿಸಿಲು ಬಿಸಿಲು ಬಿಸಿಲು. ಸತೀಶ್ ಯಾರೋ ಕಾಲಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಹೊರಡ್ತೀವಿ, ವಿಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ, ಸ್ಟೇ ಟ್ಯೂನ್. ನಿಜಕ್ಕೂ ಬೆಳಗ್ಗೆ ಟೈಮು ತುಂಬ ಟೆನ್ಷನ್ ಆಗಿಬಿಡುತ್ತೆ ಈ ನಡುವೆ. ಯಾಕಂದರೆ ಎಷ್ಟು ಕೆಲಸ ಇರುತ್ತೆ. ಸುಮಾರು ಜನ ಹೇಳ್ತಿರ್ತೀರಾ ಸಿಸ್ ಯಾರನ್ನಾದರೂ ಹೆಲ್ಪಿಗೆ ತೊಗೊಳ್ಳಿ ಅಂತ ಅಂದ್ಬಿಟ್ಟು. ನನಗೆ ಕೆಲಸ ಮಾಡೋಕ್ಕೆ ಯಾವುದೇ ರೀತಿ ಟೆನ್ಷನ್ ಆಗೋಲ್ಲ. ಬಟ್ ಇವರಿಬ್ರಿಗೂ ಟೆಸ್ಟ್ ಎಕ್ಸಾಮ್ ಅಂತ ಬಂದಾಗ ಟೆನ್ಷನ್ ಆಗಿಬಿಡ್ತೀನಿ. ಸೊ ಅದಕ್ಕೋಸ್ಕರ ಓದಿಸೋಣ ಅಂತ ಹೇಳಿ ನಾನು ಇವತ್ತು ವಾಕ್ ಹೋಗಿಲ್ಲ. ವಾಕ್ ಹೋಗಿ ಬಂದಿದ್ದರೆ ಇನ್ನೂ ತುಂಬ ಲೇಟ್ ಆಗಿಬಿಡ್ತಾ ಇತ್ತು. ಸೊ ಫೈನಲಿ ನಾನು ಸತೀಶ್ ಕೂಡ ಇಬ್ಬರೂ ಹೊರಟ್ವಿ. ನಂದಿನ ತಿಂಡಿ ಆಗಿರಲಿಲ್ಲ. ನಾನು ದೇವಸ್ಥಾನಕ್ಕೆ ಹೋಗಿ ಬಂದು ತಿನ್ನೋಣ, ಒಂದು 10:30-11 ಗಂಟೆಗೆಲ್ಲ ಮನೆ ದೇವ್ರ ಗುಡಿಗೆ ಹೋಗಿ ಬಂದುಬಿಡ್ತೀವಿ ಅನ್ನೋ ಒಂದು ಪ್ಲ್ಯಾನಲ್ಲೇ ಹೊರಟಿದ್ದಂಥದ್ದು. ನಾನು ದೇವಸ್ಥಾನಕ್ಕೆ ಹೋಗೋವಾಗ ತಿಂಡಿ ಗಿಂಡಿ ಎಲ್ಲ ತಿನ್ಕೊಂಡು ಹೋಗೋಕ್ಕೆ ಇಷ್ಟಪಡೋದಿಲ್ಲ, ಅದು ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಸೊ ಆನ್ ದ ವೇ ಹೋಗುವಾಗ ಹೂವು, ಹಾರ, ಬಳೆ ಎಲ್ಲ ಬೇಕಿತ್ತು. ದೇವರಾಜ ಮಾರ್ಕೆಟ್ ರೋಡು ಎಷ್ಟು 10 ಗಂಟೆ ಈಗ, ಎಷ್ಟು ಟ್ರಾಫಿಕ್ ಇದೆ, ಎಷ್ಟು ಬಿಸಿಲಿದೆ ಅಂದರೆ ಹೋಗಾಡ. ಸತೀಶು ಹಾರಗಳು ಬೇಕಿತ್ತು. ಸೊ ಮನೆ ದೇವ್ರ ಗುಡಿ ನಾವು ವರ್ಷದಲ್ಲಿ 2-3 ಸಲ ಹೋಗ್ತಿರ್ತೀವಿ, ಬಟ್ ಹೋಗೇ ಇಲ್ಲ. ಒಂದು 6 ಮಂತ್ಸ್ ಆಯಿತು ಅನ್ಕೋತೀನಿ. ಕೆಲಸ ಬ್ಯುಸಿ, ಹಿಂಗೆ ಏನಾದರೂ ಒಂದೊಂದು. ಸೊ ಇವತ್ತು ಹೋಗಿ ಬರೋಣ ಅಂತ. ಮಕ್ಕಳನ್ನ ಯಾಕೆ ಕರ್ಕೊಂಡು ಹೋಗ್ತಾ ಇಲ್ಲ ಅಂದರೆ, ನೀವು ಕೇಳೋಕ್ಕೆ ಮುಂಚೆ ನಾನೇ ಆನ್ಸರ್ ಮಾಡ್ತೀನಿ. ಅವರಿಗೆ FA4 ನಡೀತಾ ಇದೆ. ಸೊ ಹಾಗಾಗಿ ಬೆಳಗ್ಗೆಯಿಂದ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ. ಅವನಿಗೂ ಸ್ವಲ್ಪ ಬರೆಸಿ ಎಲ್ಲ ಮಾಡಿ ಅವ್ರನ್ನ ಕರ್ಕೊಂಡು ಹೋಗ್ತಾ ಇಲ್ಲ. ಇನ್ನು 10 ಡೇಸ್ ಪ್ರಿಪ್ರೇಟ್ರಿಗಳು ಸ್ಟಾರ್ಟ್ ಆಗುತ್ತೆ ಅವನಿಗಿಂತ ಹೆಚ್ಚು ನನಗೆ ಟೆನ್ಷನ್ ಆಗ್ತಾಯಿದೆ. ಯಾಕಂದರೆ ಪಬ್ಲಿಕ್ ಎಕ್ಸಾಮ್ 8ಗೆ ಇಲ್ಲ ಅಂತ ಹೇಳಿ ಈಗ ಮತ್ತೆ 8ಗೆ ಪಬ್ಲಿಕ್ ಎಕ್ಸಾಮ್ ಅಂತ ಅನ್ನೋ ಥರ ಆಗಿಬಿಟ್ಟಿದೆ. ಸೊ ಹಾಗಾಗಿ ಅವ್ರನ್ನ ಸ್ಕೂಲಿಗೆ ಕಳಿಸಿ ನಾವು ಹೋಗ್ತಾ ಇರೋಂಥದ್ದು. ಹಾರಗಳು ತರಕ್ಕೆ ಹೋಗಿದ್ದಾರೆ. ಈಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಎಲ್ಲ ತರಕ್ಕೆ ಅಂತ ಸತೀಶ್ ಹೋದರು. ಬಟ್ ಅಲ್ಲಿ ಹೋದ್ಮೇಲೆ ನನಗೆ ಕಾಲ್ ಮಾಡಿದ್ರು. ನನಗೆ ಗೊತ್ತಾಗ್ತಾ ಇಲ್ಲ ಮಡ್ಲಕ್ಕಿ ಕೊಡೋಕ್ಕೆ ಏನೇನು ಐಟಮ್ ಬೇಕು, ಬಾ ನೀನೇ ತಗೋ ಅಂತ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಾನು ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ರೆ ದೇವರಾಜ ಮಾರ್ಕೆಟ್ ಒಳಗಿರೋರೆಲ್ಲ ನನ್ನ ವಿಚಿತ್ರ ಪ್ರಾಣಿ ಥರ ನೋಡ್ತಾಯಿದ್ರು. ಯಾಕಂತ ಗೊತ್ತಿಲ್ಲ, ಈ ಅಮ್ಮ ಯಾಕೆ ಹಿಂಗೆ ಫೋನ್ ಇಟ್ಕೊಂಡು ಓಡಾಡ್ತಿದೆ ಅಂತನೋ ಏನೋ ಒಂಥರ ನೋಡ್ತಾಯಿದ್ರು. ಸೊ ಫೈನಲಿ ಏನೇನು ಬೇಕು ಎಲ್ಲ ತೊಗೊಂಡು ಕಾರಿಗೆ ಬಂದೆ. ಮಡ್ಲಕ್ಕಿ ಕೊಡೋ ಪ್ಲ್ಯಾನ್ ಏನು ಇರಲಿಲ್ಲ. ಸೊ ಸುಮ್ಮನೆ ಸಿಂಪಲಾಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಬಟ್ ಮಾಡಿಸ್ತಾ ಎಲ್ಲ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಆನ್ ದ ವೇ ಮಾರ್ಕೆಟ್ ಹತ್ರನೇ ಇದ್ವಲ್ಲ ಅಂತ ಸೀರೆ ಎಲ್ಲ ತೊಗೊಂಡ್ವಿ ದೇವ್ರಿಗೆ. ಸೊ ಸತೀಶು ಹಣ್ಣುಗಳೆಲ್ಲ ತರಕ್ಕೆ ಹೋಗಿದ್ದಾರೆ. ನಾವು ಸಲಿನೂ ಹಾಗೆ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತಾಯಿದ್ದು. ಬಟ್ ಈ ಸಲ ಸಿಂಪಲಾಗಿ ಮಾಡಿಸ್ಕೊಂಡು ಬರೋಣ ಅಂದ್ಕೊಂಡ್ವಿ. ಬಟ್ ಗಾಡ್ ಗ್ರೇಸ್ ಲಾಸ್ಟ್ ಟೈಮ್ ಪ್ಲ್ಯಾನ್ ಚೇಂಜ್ ಆಯಿತು. ಸತೀಶ್ ಸೆಲೆಕ್ಟ್ ಮಾಡಿದ್ದಾರೆ ಸೀರೆ ಕೂಡ. ನಾವು ಅಂದ್ಕೊಳ್ಳೋದೇ ಒಂದು, ದೈವ ಬಗೆಯೋದೇ ಒಂದು ಅಂತಾರೆ. ಸೊ ಹಾಗೆ ಆಯಿತು ಇವತ್ತು. ಸೊ ಫಸ್ಟಿಗೆ ನಾವು ಗಂಡದೇವರಾದಂಥ ಶಂಭುಲಿಂಗೇಶ್ವರ, ಬಂದುಕಾರಲಿಂಗೇಶ್ವರ, ಇದು ಹುಳ್ಳಿಕೇತ್ನಳ್ಳಿ ಬನ್ನೂರು ರೋಡಲ್ಲಿರೋಂಥದ್ದು. ಇದು ನಮ್ಮ ಮನೆ ದೇವರು, ಅಂದರೆ ಸತೀಶ್ ಅವರ ಅಪ್ಪ ಅಮ್ಮನ ಮನೆ ದೇವರು. ನಾವು ಮದುವೆ ಆದಮೇಲೆ ಗಂಡನ ಮನೆ ದೇವರು ಪೂಜೆ ಮಾಡಬೇಕು. 6 ತಿಂಗಳಿಗೆ ಒಂದ್ಸಲಿ ಇಲ್ಲ ವರ್ಷಕ್ಕೊಂದ್ಸಲಿ ಮಾಡಲೇಬೇಕು. ತಂದೆ ಮನೆ ದೇವ್ರೂ ಕೂಡ ಪೂಜೆ ಮಾಡಬೇಕು. ಫಸ್ಟ್ ಪ್ರಿಫರೆನ್ಸ್ ನಾವು ಗಂಡನ ಮನೆ ದೇವರಿಗೆ ಕೊಡಬೇಕು. ಸೊ ಹಾಗಾಗಿ ಇದು ನನ್ನ ಗಂಡನ ಅಂದರೆ ಸತೀಶ್ ಅವರ ತಂದೆ ತಾಯಿ ಮನೆ ದೇವರು. ಅಲ್ಲಿಗೂ ಸುಧಾ ಸಪ್ರೇಟ್ ಪೂಜೆ ಸಾಮಾನು ಕಟ್ಟಿಸ್ಕೊಂಡು ಬಂದಿದ್ದೆ. ದೇವರು ಬಂದುಕಾರಲಿಂಗೇಶ್ವರ ಮತ್ತು ಶಂಭುಲಿಂಗೇಶ್ವರ ಅಂತ ನಮ್ಮನೆ ದೇವರು. ಹಾರ ಎಲ್ಲ ಹಾಕಿ ನೀಟಾಗಿ ಅರ್ಚನೆ ಎಲ್ಲ ಮಾಡಿ ಪೂಜೆ ಮಾಡಿದ್ರು. ಒಂದು 5-10 ನಿಮಿಷ ಸಮಾಧಾನವಾಗಿ ಕೂತ್ಕೊಂಡಿದ್ವಿ. ಅವರು ಪುರೋಹಿತರು ನಮಗೆ ಸುಮಾರು ವರ್ಷಗಳಿಂದ ಗೊತ್ತು. ಯಾಕಂದರೆ ಶಿವಾರಕ್ಕೆ ಅಂದರೆ ಬೇರೆ ಪುರೋಹಿತರಿದ್ದಾರೆ, ಅವರು ಮಿಸ್ಸಸ್ಸು ಕೂಡ ಬಂದು ನಮ್ಮನ್ನೆಲ್ಲ ಮಾತಾಡಿಸ್ತಾ ಇದ್ರು. ನಮ್ಮ ಭಾವ ಅಂದರೆ ಮೈಸೂರಲ್ಲಿದ್ದಾರಲ್ಲ, ನಮ್ಮ ಭಾವ 2ನೇ ಭಾವ ಮತ್ತು ಊರ್ಗೀತಿ ಸಂಕ್ರಾಂತಿ ಹಬ್ಬದಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ರಂತೆ.
ಅದೆಲ್ಲ ಹೇಳ್ತಾ ಇದ್ರು ಅವರು, ನಿಮ್ಮ ಭಾವ ಓರ್ಗಿತಿ ಎಲ್ಲ ಬಂದಿದ್ರು ಅಂತ ಹೇಳಿ. ಸೊ ಫೈನಲಿ ಎಲ್ಲ ಅಲಂಕಾರ ಎಲ್ಲ ಆದಮೇಲೆ ಪೂಜೆ ಎಲ್ಲ ಮಾಡುವಾಗ ಬಲ್ಗಡೆಯಿಂದ ಹೂವು ಪ್ರಸಾದ ಕೊಡ್ತು. ತುಂಬ ಮನಸ್ಸಿಗೆ ಹಿತ ಅನ್ನಿಸ್ತು, ಸಮಾಧಾನ ಆಯಿತು. ಅಲ್ಲಿಂದ ಮುಗಿಸ್ಕೊಂಡು ನಾವು ಉತ್ತೂರಮ್ಮ, ಉಳ್ಳಿಕೇತ್ನಳ್ಳಿ, ಇದು ಸೇಮ್ ಊರು. ಉತ್ತೂರಮ್ಮ ಇದು ಹೆಣ್ಣು ದೇವರು. ಸುಮಾರು ಜನ ನನ್ನ ಇನ್ಸ್ಟಾಗ್ರಾಮಲ್ಲಿ ಹೇಳ್ತಾಯಿದ್ರಿ, ಸಿಸ್ ಇದು ಕೂಡ ನಮ್ಮ ಮನೆ ದೇವರು, ನೆನ್ನೆ ಸ್ಟೋರಿ ಕೂಡ ಅಪ್ಲೋಡ್ ಮಾಡಿದ್ದಾಗ ನೋಡಿ ಹೇಳ್ತಾಯಿದ್ರು. ನನಗಂತೂ ತುಂಬ ಖುಷಿ ಆಯಿತು, ಯಾಕಂದರೆ ನೀವೆಲ್ಲ ನನ್ನ ನಿಯರ್ ಬೈ ಅಕ್ಕಪಕ್ಕ ಇರೋರು, ನನ್ನ ಸಿಬ್ಲಿಂಗ್ಸ ಅಂತ ಅನ್ನಿಸ್ತು ನಂಗೆ ನಿಜಕ್ಕೂ. ಸೊ ಮೈ ಗಾಡ್ ಗ್ರೇಸ್, ಥ್ಯಾಂಕ್ ಯು, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಸೊ ದೇವರು ಉತ್ತೂರಮ್ಮಂದು ಏನಪ್ಪ ಮಹಾತ್ಮೆ, ಅದು ತಾಯಿದು ಏನು ಪವಾಡ ಅಂದರೆ, ಉತ್ತದ ರೂಪಲ್ಲಿ ಪ್ರತ್ಯಕ್ಷ ಆಗಿ ಇಲ್ಲೇ ಉದ್ಭವ ಮೂರ್ತಿಯಾಗಿರೋಂಥ ಉತ್ತೂರಮ್ಮ ದೇವಸ್ಥಾನ ರೀಸೆಂಟಾಗಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಮುಂಚೆ ಎಲ್ಲ ಒಂದು ಚಿಕ್ಕ ಗುಡಿ ಥರ ಇತ್ತು, ಬಟ್ ಇವಾಗ ತುಂಬ ಚೆಂದ ದೊಡ್ಡ ಟೆಂಪಲ್ ಮಾಡಿದ್ದಾರೆ. ದೇವರು ವರಪ್ರಸಾದ ಕೊಟ್ಟರೆ ಬಲಗಡೆಯಿಂದ ನಾವು ಹೂವು ಹಣ್ಣು ಕಾಯಿ ಕೇಳಿದಾಗ ನಾವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಗುತ್ತೆ. ಆ ಥರ ಒಂದು ಪ್ರಸಿದ್ಧಿ ದೇವ್ರದ್ದು ಮಹಿಮೆ. ನಾನು ಮಡ್ಲಕ್ಕಿ ಎಲ್ಲ ತಂದಿದ್ದೆ, ಎಲ್ಲ ಕೊಟ್ಟು, ಹಾರ ಕೊಟ್ಟು, ಹೂವು ಕೊಟ್ಟು, ಸೀರೆ ಕೊಟ್ಟು, ಬಳೆ ಕೊಟ್ಟು, ಕಾಣಿಕೆ ಕೊಟ್ಟು, ಎಲೆ ಅಡಿಕೆ ಮೇಲಿಟ್ಟು, ನಾನು ನಿಜಕ್ಕೂ ಯಾವುದೇ ರೀತಿ ವರಪ್ರಸಾದ ಆಗಲಿ ಹೂವು ಆಗಲಿ ಏನೂ ಕೇಳಿಲ್ಲ. ನಿಜಕ್ಕೂ ಸಮಾಧಾನ ಆಯಿತು. ನಮ್ಮ ಹೆಣ್ದೇವ್ರಿಗೆ ಉತ್ತೂರಮ್ಮಂಗೆ ಕಾಯಿ ಕೆಚ್ಚಂಗಿಲ್ಲ, ಹಣ್ಣು ಮುರಿಯೋಂಗಿಲ್ಲ, ಇದು ಈ ದೇವಸ್ಥಾನದ ಪದ್ಧತಿ. ಸೊ ಸೀರೆ ಎಲ್ಲ ದೇವ್ರ ಮೇಲೆ ಹಾಕಿ, ಬಳೆ ಎಲ್ಲ ದೇವ್ರಿಗೆ ತೋಡಿಸಿ ತುಂಬ ಖುಷಿ ಆಯಿತು ನನಗೆ. ನಮ್ಮ ಪೂರ್ವಿಕರ ಕಾಲದಿಂದ ನಮ್ಮ ಶಿವಾರ, ನಮ್ಮ ಜನಾಂಗಕ್ಕೆ, ಒಕ್ಕಲಿಗ ಜನಾಂಗಕ್ಕೆ ಇವರೇ ಪುರೋಹಿತರು. ಅಂದರೆ ಬೇರೆ ಬೇರೆ ಊರಿಗೆ, ಬೇರೆ ಬೇರೆ ಕ್ಯಾಟಗರಿಗೆ ಬೇರೆ ಬೇರೆ ಪುರೋಹಿತರು ಥರ ಇದ್ದಾರೆ. ಸೊ ಶಿವಾರ ಗ್ರಾಮಸ್ಥರಿಗೆ ಇವರೇ ಪುರೋಹಿತರು. ಇವರು ಊರಿಂದ ಬಂದು ಶಂಭುಲಿಂಗೇಶ್ವರಂಗೆ ಪೂಜೆ ಮಾಡಿ, ಈಗ ನೆಕ್ಸ್ಟ್ ಉತ್ತೂರಮ್ಮಂಗೆ ಇವರೇ ನಮಗೆ ಪೂಜೆ ಮಾಡಿಕೊಡೋದು. ನಿಜಕ್ಕೂ ಆ ತಾಯಿ ಪೂಜೆ ಹಾಕ್ತಿದ್ದಂಗೆ ಬಲ್ಗಡೆಯಿಂದ ವರಪ್ರಸಾದ ಕೊಡ್ತು. ನನ್ನ ಮನಸ್ಸಲ್ಲಿದ್ದಿದ್ದು ಕೂಡ ದುಮಾನ ಎಲ್ಲ ಕಮ್ಮಿ ಆಯಿತು. ಯಾಕಂದರೆ ಮುಂದೆ ನೀವೇ ನೋಡಿ ವಿಡಿಯೋ ಫುಲ್ಲು ನಿಮಗೆ ಗೊತ್ತಾಗುತ್ತೆ. ಏನೋ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಅಂತ ಸತೀಶ್ ಒಂದು ಸ್ಟೆಪ್ ಫಾರ್ವರ್ಡ್ ಆಗಿ ಇಟ್ಟಿದ್ದಾರೆ. ಅದು ಒಂದು ಮಟ್ಟಕ್ಕೆ ಸಮಾಧಾನ ತರೋಂಥದ್ದು. ಏನಾಗುತ್ತೋ ಏನೋ ಒಂದು ಹಳಕು, ಏನೋ ಒಂದು ಬಿಗ್ ಪ್ರಾಜೆಕ್ಟ್ ಕೈ ಹಾಕೋವಾಗ ಏನಾಗುತ್ತೆ, ಏನು ಎತ್ತ ಅಂತ ಒಂದು ಹಳಕು ಇದ್ದೇ ಇರುತ್ತೆ, ಅದು ಎಂಥವ್ರಿಗಾದರೂ. ಸೊ ದೇವರು ಅನುಮತಿ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ, ಒಂದು ಉಳ್ಕಡಿನೂ ಅಲ್ಲಾಡಲ್ಲ ಅಂತಾರೆ. ಹಾಗಾಗಿ ಬಲ್ಗಡೆಯಿಂದ ಕೊಟ್ಟಾಗ ಸಕ್ಸಸ್ ಆಗುತ್ತೆ ನಾವು ಅಂದ್ಕೊಂಡಿರೋ ಕೆಲಸ ಅಂತ ಒಂದು ಸಮಾಧಾನ ಆಯಿತು. ಎಲ್ಲ ಕೆಲಸ ಮುಗಿಸ್ಕೊಂಡು ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಒಂದು ಸಣ್ಣ ಪುಟ್ಟ ಸೆಲ್ಫೀಸ್ ಕೂಡ ತೆಕ್ಕೊಂಡು ಕಣ್ಣೇ ಬಿಡೋಕ್ಕಾಗ್ತಿರ್ಲಿಲ್ಲ. ನಿಜಕ್ಕೂ ಅಷ್ಟು ಬಿಸಿಲಿತ್ತು. ಒಂಥರ ಸಮಾಧಾನ. ಹೆಣ್ಣದೇವರಿಗೆ ಉರಿ ಬಿಸಿಲಲ್ಲೇ ಪೂಜೆ ಮಾಡಿಸ್ಬೇಕಂತೆ. ಸೊ ಹಾಗಾಗಿ ಪೂಜೆ ಎಲ್ಲ ಆದಮೇಲೆ ಒಂದು 5-10 ನಿಮಿಷ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ನಾವು ಮತ್ತೆ ಹೊರಟ್ವಿ. ನನಗಂತೂ ತುಂಬ ದಾಹ ಆಗ್ತಾಯಿತ್ತು. ಆನ್ ದ ವೇ ಕಲ್ಲಂಗಡಿ ಹಣ್ಣೆಲ್ಲ ತೊಗೊಂಡು ತಿಂದ್ಕೊಂಡು ಹೊರಟ್ವಿ. ಫೈನಲಿ ಎಲ್ಲಿಗೆ ಬಂದಿದ್ದೀವಿ, ಏನು ಎತ್ತ, ತುಂಬ ಕನ್ಫ್ಯೂಸ್ ಆಗ್ತಾಯಿದೆ ಅನಿಸುತ್ತೆ ನಿಮಗೆ. ಇದು ಒಂದನ್ನು ನಾನು ಸಸ್ಪೆನ್ಸ್ ಆಗಿ ಇಟ್ಟಿರ್ತೀನಿ. ನನಗೆ ನಿಜಕ್ಕೂ ಕ್ಯೂರಿಯಾಸ್, ತಡ್ಕೊಳಕ್ಕಾಗ್ತಾಯಿಲ್ಲ. ನನ್ನ ಬಾಯಿ ಬಡಬಡ ಅಂತ ಹೇಳಿಬಿಡುತ್ತೆ, ಏನೂ ಇಟ್ಕೊಳ್ಳಲ್ಲ ಆ್ಯಕ್ಚುಲಿ ನಾನು. ಸೊ ಏನೋ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀವಿ. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್, ಸಪೋರ್ಟ್ ನನಗೆ ಬೇಕು, ನಿಜಕ್ಕೂ ಬೇಕು. ಏನು ಮಾಡೋಕ್ಕೆ ಹೊರಟಿದ್ದೀವಿ ಅಂತ ಏನಾದರೂ ಒಂದು ಐಡಿಯಾ ಇದ್ದರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡೋಣ ಯಾರು ಕರೆಕ್ಟಾಗಿ ಕಮೆಂಟ್ ಮಾಡ್ತೀರಾ ಅವ್ರ ಹೆಸ್ರನ್ನ ನಾನು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ, ವಿಡಿಯೋದಲ್ಲಿ ಖಂಡಿತವಾಗ್ಲೂ 102% ಹೇಳ್ತೀನಿ, ಶೇರ್ ಮಾಡ್ಕೋತೀನಿ ಅಂತ ಹೇಳ್ತಾ ಎಲ್ಲನೂ ಹೇಳಿದ್ದೀನಿ. ಸಸ್ಪೆನ್ಸ್ ಅಂತ ಏನೂ ಇಲ್ಲ, ಬಟ್ ನಿಮ್ಗೆಲ್ರಿಗೂ ಒಂದು ಕ್ಲಾರಿಫೈ ಸಿಕ್ಕಿರುತ್ತೆ. ಆದ್ರೂ ಒಂದು ಸ್ವಲ್ಪ ದಿವಸದ ಮಟ್ಟಿಗೆ ಮುಚ್ಚಿಡೋಣ ಅಂತ ಅಷ್ಟೇ. ಸೊ ಅತಿ ಶೀಘ್ರದಲ್ಲೇ ರಿವೀಲ್ ಮಾಡ್ತೀನಿ ಏನು ಅಂತ. ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆ ಕಡೆ ಹೊರಟ್ವಿ. ಮನೆ ಕಡೆ ಬಂದ ತಕ್ಷಣ ದೊಡ್ಡ ಟಾಸ್ಕ್ ನನಗೆ, ಯಾಕಂದರೆ ಬೆಳಗ್ಗೆಯಿಂದ ನಾನು ತಿಂಡಿ ತಿಂದಿರಲಿಲ್ಲ. ದೇವಸ್ಥಾನದಲ್ಲಿ ಕೇಸರಿಬಾತ್ ಪ್ರಸಾದ ಕೂಡ ಕೊಟ್ಟಿದ್ದರು. ಮನೆಗೆ ಬಂದು ಕೈಕಾಲು ಮುಖ ತೊಳೆದು ಸ್ಯಾರಿ ಎಲ್ಲ ಚೇಂಜ್ ಮಾಡಿ ಬಟ್ಟೆ ಹಾಕ್ಕೊಂಡು ಸ್ವಲ್ಪ ಫಸ್ಟ್ ಪ್ರಸಾದ ತಿಂದೆ. ಒಂದು ಲೋಟ ನೀರು ಕುಡಿದೆ, ಸಮಾಧಾನ ಅನ್ನಿಸ್ತು. ಯಾಕಂದರೆ ಬೆಳಿಗ್ಗೆಯಿಂದ ಏನೂ ತಿಂದಿರಲಿಲ್ಲ, ಕಾಫಿ ಕುಡಿದ್ರಿದ್ದು ಬಿಟ್ಟರೆ ಏನೂ ತಿಂದಿರಲಿಲ್ಲ. ಸೊ ಮುಳ್ಳೆ ಉಳ್ಳಿ ಸಾಂಬಾರು ಮಾಡಿದ್ದೆ, ಸಾಂಬಾರಿತ್ತು.
ಹಿಂದಿನ ದಿನ ಮುಳ್ಳೆ ಕಾಳು ಸಾಂಬಾರೆಲ್ಲ ಆಲೂಗಡ್ಡೆ ಬದನೆಕಾಯಿ ಹಾಕಿ ಸಾಂಬಾರು ಮಾಡಿದ್ದೆ. ಸಾಂಬಾರು ಇತ್ತು, ಬೆಂಡೆಕಾಯಿ ಹುಳಿ ಕೂಡ ಇತ್ತು, ಎಲ್ಲ ಬಿಸಿ ಮಾಡಿ ಚಪಾತಿ ಇತ್ತು. ರೈಸ್ ಏನೂ ಇಡಲಿಲ್ಲ, ಬಿಸಿ ಬಿಸಿ ಮುದ್ದೆ ಮಾಡು ಸಾಕು ಚಪಾತಿ ಜೊತೆಗೆ ಅಂತ ಹೇಳಿದ್ರು ಸತೀಶ್. ಸೊ ಹಾಗಾಗಿ 2 ಪುಟ್ಟ ಮುದ್ದೆ, ನನಗೊಂದು ಸತೀಶ್ಗೊಂದು ಮುದ್ದೆ ಮಾಡಿ ಊಟ ಮಾಡಿ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡೋಣ ಅಂತ ಹೇಳಿ ಮಲ್ಕೊಂಡ್ಬಿಟ್ಟೆ. ಮಧ್ಯಾಹ್ನ ಭರ್ಜರಿ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ಊಟ ಮಾಡಿದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಈಗ ಮತ್ತೆ ಸಂಜೆ ಮಕ್ಕಳು ಸ್ಕೂಲಿಂದ ಬರೋ ಟೈಮ್ ಆಯಿತು. ಅವರಿಗೋಸ್ಕರ ಸ್ನ್ಯಾಕ್ಗೆ ಅಂತ ಏನೂ ಪ್ರಿಪೇರ್ ಮಾಡಲಿಲ್ಲ. ಬಂದರೆ ರಾಮಾಯಣ ತೆಗೆದು ಬಿಡ್ತಾರೆ. ಸೊ ಪಪ್ಪಾಯ ಆಯಿತು, ಕಟ್ ಮಾಡಿಟ್ಟಿದ್ದೀನಿ, ಹಾಲು ಕಾಸಿದ್ದೀನಿ. ಯಾಕಂದರೆ ಅವ್ರಿಗೆ ಬಂದ ತಕ್ಷಣ ಏನಾದರೂ ಹುಡ್ಕೋಂಥದ್ದು. ಅವರು ಅಂತಲ್ಲ, ಎಲ್ಲ ಮಕ್ಕಳು ಹಾಗೇ. ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ವಾ, ಸ್ವಲ್ಪ ಸಕ್ಕರೆ ಪೊಂಗಲ್, ಸಜ್ಜಿಗೆ ಅಂತಲೂ ಕರಿಬೋದು, ಅದನ್ನು ಸುಧಾ ಕೊಟ್ಟಿದ್ದಾರೆ. ಅದನ್ನು ಸ್ವಲ್ಪ ತಿಂದು ಹಾಗೆ ಇಟ್ಟಿದ್ದೀನಿ, ಅದು ಕೂಡ ಇದೆ. ತುಂಬ ಬಿಸಿಲು, ಅಲ್ಲೆಲ್ಲ ಓಡಾಡ್ಕೊಂಡು ಬಂದು ನನಗೆ ಟಯರ್ಡ್ ಅನ್ನಿಸ್ಬಿಡ್ತು. ಸೊ ಬಿಸಿ ಬಿಸಿ ಮುದ್ದೆ ತಿಂದಿದ ತಕ್ಷಣ ನಿಜಕ್ಕೂ ನಿದ್ದೆ ಎಷ್ಟು ಚೆಂದ ಬಂತು ಅಂದರೆ ಹಾಗೆ ಮಲ್ಕೊಂಡ್ಬಿಟ್ಟಿದ್ದೆ. ಇವಾಗ ಮತ್ತೆ ಎಚ್ಚರ ಆಯಿತು. ಈಗ ಎದ್ದು 1 ಲೋಟ ಕಾಫಿ ಮಾಡಿದ್ದೀನಿ, ಇನ್ನೂ ಕುಡ್ದಿಲ್ಲ. ಮಕ್ಳಿಗೆ ಹಾಲು ಕಾಯಿಸಿ ಇಟ್ಟಿದ್ದೀನಿ. ಸೊ ಅವ್ರು ಬರೋ ಟೈಮ್ ಆಯಿತು. ನನ್ನ ಮಗನಿಗೆ ನಾಳೆ ಸೋಷಿಯಲ್ ಸೈನ್ಸ್ ಇದೆ, ಸೋಷಿಯಲ್ ಸ್ಟಡೀಸ್ ಇದೆ. ತುಂಬ ಟೆನ್ಷನ್ ಆಗ್ತಾಯಿದೆ, ಅವರಿಗೆ ಎಕ್ಸಾಮಾ ಅಥವಾ ನನಗೆ ಎಕ್ಸಾಮಾ ಅಂತ. ಯಾಕಂದರೆ ಇನ್ನು 10 ಡೇಸ್ ಅಷ್ಟೇ ಇರೋದು, ಮತ್ತು ಪ್ರಿಪ್ರೇಟ್ರಿ ಇದೆ. ಪ್ರಿಪ್ರೇಟ್ರಿ ಮುಗಿತಾ ಇದ್ದಾಗೆ 10 ಡೇಸ್ಗೆ ಆ್ಯನ್ಯುವಲ್ ಎಕ್ಸಾಮ್ ಇದೆ. ಸೊ ಸ್ಟ್ರೆಸ್ ಎಷ್ಟಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ವಿಡಿಯೋ ಡಿಲೇ ಆಗ್ತಾಯಿದೆ. ಯಾಕಂದರೆ ಮಕ್ಳಿಗೆ ಓದಿಸೋದು ಬರ್ಸೋದು, ಅವ್ರು ಬಂದ ತಕ್ಷಣ ನಾನು ಫೋನ್ ಇಟ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಸೊ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ನನ್ಗೆ ಗೊತ್ತಿಲ್ಲ, ಆನ್ಸರ್ ಹೇಳು. ನಾನು ಹೇಳಲ್ಲ. ನಾನು ಬ್ಯಾಗ್ ಹಾಕೊಂಡು ಸ್ಕೂಲ್ಗೆ ಹೋಗ್ತೀನ ಎಕ್ಸಾಮ್ ಬರೆಯೋಕ್ಕೆ. ಎಷ್ಟು ನೀಟಾಗಿ ಬರ್ತೀನಿ ನಾನು. ನೀಟಾಗಿ ಯಾರು ಹೇಳಿದ್ದು ನೀಟಾಗಿ ಐತೆ ಅಂತ? ನೀನು ಆನ್ಸರ್ ಹೇಳು ಅಂದಿದ್ದು, ನೋಟ್ಸ್ ನೋಡು ಅಂತಲ್ಲ. ಇನ್ನೇನು? Man hands HATTER was Alice of is was ತಪ್ಪು, ಫುಲ್ ತಪ್ಪು. ನಿಜಕ್ಕೂ ನನಗೆ ಏನು ಹೇಳಬೇಕೋ ಗೊತ್ತಾಗ್ತಾನೆ ಇಲ್ಲ. ಟೈಮ್ ಅನ್ನೋದು ನನಗೆ ಯಾರಾದರೂ ಸ್ವಲ್ಪ ಸಾಲ ಕೊಡ್ತೀರಾ, ಸಾಲ ಇಸ್ಕೊಳ್ಳ ಅಂತ ಅನ್ನಿಸ್ಬಿಡುತ್ತೆ ಒಂದು ಟೈಮ್. ನನಗೆ ಅಂತಲ್ಲ, ಎಲ್ಲ ಇಬ್ಬರು ಮಕ್ಕಳ ಪೇರೆಂಟ್ ಅಮ್ಮಂಗೆ ಇದೇ ರೀತಿ. ಸೊ ಸತೀಶ್ ಅಂತ ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ಅವ್ರಿಗೆ ಅವ್ರದ್ದೇ ಆದಂಥ ಬಿಸ್ನೆಸ್, ಅವ್ರದ್ದೇ ಆದಂಥ ಟೆನ್ಷನ್ಸ್ ಇರುತ್ತೆ. ಸೊ ಎಲ್ಲ ನಾನು ಒಬ್ಬಳೇ ಹ್ಯಾಂಡ್ಲ್ ಮಾಡೋದ್ರಿಂದ ನನಗೆ ನಿಜಕ್ಕೂ ಟೈಮ್ ಅನ್ನೋದು ಮ್ಯಾನೇಜ್ ಆಗಲ್ಲ. ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದೀನಿ, ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಅವಳಿಗೆ ಓದ್ಕೊಳ್ಳೋಕ್ಕೆ ಕೊಟ್ಟು ನಾನು ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಸಂಜೆ ಫ್ರೆಶ್ ಅಪ್ ಆಗಿ ದೀಪ ಹಚ್ಚಬೇಕು, ಇನ್ನೂ ತುಂಬ ಕೆಲಸಗಳಿದೆ. ವಿಡಿಯೋ ಮತ್ತೆ ಏನಕ್ಕೆ ಸ್ಟಾರ್ಟ್ ಮಾಡಿದ ಉದ್ದೇಶ ಅಂತಂದರೆ, ಸುಮಾರು ಜನ ಕೇಳ್ತಿದ್ರಿ, ಸರ್ ನಾವು ಕೇಳ್ತಾ ಇರ್ತೀವಿ ಯಾವ ಥರ ವಿಡಿಯೋ ಬೇಕು ಅಂತ ಹೇಳ್ತೀರಾ. ನಾವು ಕೇಳ್ತೀವಿ, ಬಟ್ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆ ಥರ ವೀಡಿಯೋಗಳು ನಮಗೆ ಬೇಕಾಗಿರೋ ವೀಡಿಯೋಗಳು ಮಾಡಲ್ಲ. ಆಮೇಲೆ ವ್ಯೂಸ್ ಕಮ್ಮಿ ಆಯಿತು ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೋತೀರಾ, ಪ್ಲೀಸ್ ವ್ಯೂಸ್ ಕೊಡಿ ಅಂತೀರಾ. ನೀವು ನಾವು ಹೇಳೋ ಥರ ವೀಡಿಯೋ ಮಾಡಿ ಪಕ್ಕಾ ರಿಸಲ್ಟ್ ಸಿಗುತ್ತೆ ಅಂತ. ನೀವು ಹೇಳ್ತೀರಾ ಚಿನ್ನ ತೋರಿಸಿ, ಸಿಲ್ವರ್ ಐಟಮ್ಸ್ ತೋರಿಸಿ. ತಪ್ಪು ಅಂತಲ್ಲ, ನಿಮ್ಗೆ ಇಂಟ್ರೆಸ್ಟ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾ ಕೇಳಿದ್ದಕ್ಕೆ, ಹೌದು ನಾನು ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂತ ಕೇಳಿದ್ದಕ್ಕೇ ನೀವು ಕಮೆಂಟ್ ಮಾಡಿರೋದು. ಅದು ನಿಮ್ಮ ತಪ್ಪು ಅಂತ ನಾನು ಎಲ್ಲೂ ನಿಮ್ಮನ್ನು ಬ್ಲೇಮ್ ಮಾಡ್ತಾಯಿಲ್ಲ. ಬಟ್ ನಾನು ಆ ಥರ ವೀಡಿಯೋ, ಈಗ ಸಿಲ್ವರ್ ಐಟಮ್ಸ್ ಆಗಿರ್ಬೋದು ಅಥವಾ ಗೋಲ್ಡ್ ಐಟಮ್ಸ್ ಆಗಿರ್ಬೋದು, ಈ ಥರ ವೀಡಿಯೋ ಮಾಡ್ಕೊಳ್ತಾ ಹೋದರೆ ಸ್ವಲ್ಪ ಜನ ನನ್ನ ನೋಡಿದ್ರೆ ಎಷ್ಟು ಹುರ್ಕೋತಾರೆ ಅದು ನಿಮ್ಮೆಲ್ರಿಗೂ ಗೊತ್ತು. ನಾ ಪದೇ ಹೇಳೋ ಅವಶ್ಯಕತೆನೇ ಇರಲ್ಲ. ಎಣ್ಣೆಗೆ ಎಣ್ಣೆ ಶತ್ರು ಅನ್ನೋದು ಪ್ರತಿ ಒಂದು ಇದರಲ್ಲೂ ಆಗ್ತಾ ಹೋಗಿದೆ, ಎಸ್ಪೆಷಲಿ ನನ್ನ ಲೈಫಲ್ಲಿ. ನಾನಿನ್ನೂ ಇಲ್ಲೇ ಇದ್ದೀನಿ, ಎಲ್ಲೋ ಹೋಗ್ಬಿಟ್ಟಿಲ್ಲ. ಬಟ್ ತುಂಬ ಖಾಲಿ ಎಳೆಯೋರು ತುಂಬ ಇರ್ತಾರೆ. ಅವ್ರಗಳ ಹತ್ರ ನಾನು ನೆಗೆಟಿವಿಟಿ ಸ್ಪ್ರೆಡ್ ಮಾಡಿಸ್ಕೊಳ್ಳೋಕೆ ಇಷ್ಟ ಇಲ್ಲ ನನಗೆ. ಏನಪ್ಪ ಅಂತಂದರೆ, ಸಿಲ್ವರ್ ತೋರಿಸ್ಬಾರ್ದು ಅಥವಾ ಗೋಲ್ಡ್ ತೋರಿಸ್ಬಾರ್ದು ಅಲ್ಲ. ನಿಮಗೆ ನೋಡೋಕ್ಕೆ ಇಂಟ್ರೆಸ್ಟ್ ಇದೆ, ಖಂಡಿತವಾಗ್ಲೂ ನಾನು ಈ ಒಂದೊಂದಾದರೂ ಹ್ಯಾಡ್ ಮಾಡ್ತಾ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಇನ್ಸ್ಟಾದಲ್ಲಾಗಿ ಯೂಟ್ಯೂಬಲ್ಲಾಗಿ ತುಂಬಾ ಮೆರಿಬೇಡ, ಇದೆ ಅಂತ ಕೊಚ್ಕೋಬೇಡ, ಈ ಥರದ್ದೆಲ್ಲ ನಾನ್ ಸೆನ್ಸ್ ಅನ್ವಾಂಟೆಡ್ ಥಿಂಗ್ಸ್ ನನಗೆ ಬರ್ತಾ ಇರುತ್ತೆ. ನಾನು ಒಂದು ಹೇಳೋದು, ನಾನು ತುಂಬ ಶ್ರಮ ಪಟ್ಟಿದ್ದೀನಿ, ಪಡ್ತಾನೂ ಇದ್ದೀನಿ ಕೂಡ. ಯಾವುದೂ ಈಸಿಯಾಗಿ ನನಗೆ ಸಿಕ್ಕಿಲ್ಲ, ಆಯಿತಾ. ಅದ್ರ ಹಿಂದೆ ಸುಮಾರು ಸ್ಟೋರಿಗಳಿದ್ದಾವೆ. ಸುಮಾರು ಹೇಳ್ತಾ ಹೋದರೆ
ನನ್ನ ಕಣ್ಣಲ್ಲೂ ನೀರು ಬರುತ್ತೆ, ಕೇಳೋಗರು ನೀವು ನನ್ನನ್ನು ಪ್ರೀತಿ ಕೊಡೋರು ನಿಮ್ಮ ಕಣ್ಣಲ್ಲೂ ಪಕ್ಕ ನೀರು ಬರುತ್ತೆ. ಆಮೇಲೆ ಅಂತೀರಾ ನನ್ನ ಪ್ರೀತಿ ಕೊಡೋರು ಸಿಸ್ ದಯವಿಟ್ಟು ಈ ಥರ ವಿಡಿಯೋ ಮಾಡಬೇಡಿ ಅಂತ. ಯಾಕಂದರೆ ನಾನು ನೋಡೋಕ್ಕೆ ಸ್ಟ್ರಾಂಗ್ ಅನಿಸ್ಬೋದು ನಿಮಗೆ, ಬಟ್ ಬಾಟಮ್ ಆಫ್ ಮೈ ಹಾರ್ಟ್ ನಾನು ತುಂಬ ಸೆನ್ಸಿಟಿವ್. ಯಾಕೆ ಈ ವಿಷಯ ಇವಾಗ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ನನ್ನ ಕೈ ನೋಡಿದ್ರೆ ಗೊತ್ತಾಗ್ಬೋದು, ರೈಟ್ ಸೈಡ್ ಇದು ನನಗೆ ಮದುವೆ ಆದಾಗ ಕುಕ್ಕರ್ದ ಮುಚ್ಚಳ ಮುಚ್ಚಕ್ಕೂ ಬರ್ತಿರಲಿಲ್ಲ. ಈವನ್ ಅದು ಬ್ಲೆಸ್ಡ್ ಆಗಿ ಕೈಯೆಲ್ಲ ಹಿಂಗಾಗಿತ್ತು. ಈ ಕೈ ಹೋಯ್ತು, ಇದು ಇಲ್ಲವೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಹೆಂಗೋ ಪರವಾಗಿಲ್ಲ, ಮೈ ಗಾಡ್ ಗ್ರೇಸ್, ನನ್ನ ದೇವರು ನನ್ನ ಕಡೆ ಇದ್ದಾರೆ. ಸೊ ಸ್ವಲ್ಪ ರಿಕವರಿ ಆಗ್ತಾ ಇದೆ. ಅದ್ರ ಮಧ್ಯ ಮತ್ತೆ ಗಾಯ ಮಾಡ್ಕೊಂಡಿದ್ದೀನಿ. ಅದು ಎಷ್ಟು ನೋವ್ತಾ ಇದೆ ನನಗೆ ಅಂದರೆ, ಈ ಸಣ್ಣ ಪುಟ್ಟ ಗಾಯಗಳು ತುಂಬ ನೋವುತ್ತೆ. ಅದು ದೊಡ್ಡ ಗಾಯಗಳಿಗಿಂತ ಈ ಥರ ಚಿಕ್ಕ ಪುಟ್ಟ ಸಣ್ಣ ಸಣ್ಣ ವಿಷಯಗಳು. ವೆರಿ ಗುಡ್ ಎಕ್ಸಾಂಪಲ್ ಹೇಳ್ತಾ ಇರೋದು ನಾನು. ನಾನ್ಸೆನ್ಸ್ ಕಮೆಂಟ್ಗೆ ತಲೆ ಕೆಡ್ಸ್ಕೊಬಿಡಿ ಅಂತೀರಲ್ವಾ, ಒಂದೇಟು ಹೊಡೆದು ಬಿಟ್ರೂ ಮರ್ತೋಗುತ್ತೆ. ಈ ಥರ ಸಣ್ಣ ಪುಟ್ಟ ಗಾಯಗಳು, ನಿಮ್ಮ ಚುಚ್ಚು ನುಡಿಗಳು ಎಲ್ರಿಗೂ ಅಲ್ಲ, ಎಸ್ಪೆಷಲಿ ಒಂದು ಬೆರಳೆಣಿಕೆ ಮೆಂಬರ್ಸ್ಗೋಸ್ಕರ. ಅವ್ರುಗಳ ಚುಚ್ಚು ನುಡಿಗಳು ನಂಗೆ ನಿಜಕ್ಕೂ ತಡ್ಕೊಳಕ್ಕಾಗಲ್ಲ. ಯಾಕಂದರೆ ನಾನೇನು ಶ್ರಮ ಪಟ್ಟಿರ್ತೀನಿ ಅದ್ರ ಹಿಂದೆ ಎಷ್ಟು ಶ್ರಮ ವಹಿಸಿ ನಾನು ಅದನ್ನು ಸಂಪಾದನೆ ಮಾಡಿರ್ತೀನಿ ಅಥವಾ ತೊಗೊಂಡಿರ್ತೀನಿ, ಅದು ನನಗೆ ಮಾತ್ರ ಗೊತ್ತಿರುತ್ತೆ. ಅದ್ರ ಮೇಲೆ ಎಷ್ಟು ಕನಸು ಇಟ್ಕೊಂಡಿರ್ತೀನಿ, ಎಷ್ಟು ಪ್ರೀತಿ ಇಟ್ಕೊಂಡಿರ್ತೀನಿ ಅಂತಲೂ ಕೂಡ ನನಗೆ ಗೊತ್ತಿರುತ್ತೆ. ಅದ್ರ ಬಗ್ಗೆ ಕೇವಲವಾಗಿ ಹಗುರವಾಗಿ ಮಾತಾಡಿದಾಗ ತಡ್ಕೊಳ್ಳೋ ಕೆಪಾಸಿಟಿ ಅಂತೂ ನನಗಿಲ್ಲ, ನಿಜಕ್ಕೂ ಇಲ್ಲ. ಸೊ ಹಾಗಾಗಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆಮೇಲೆ ಗಾಯ ಯಾಕೆ ತೋರಿಸ್ತೆ ಅಂದರೆ, ಈ ಥರ ಇದು ಹೆಂಗೆ ಉರಿತಾ ಇದೆ ನನಗೆ, ಆ ಥರ ನಿಮ್ಮ ಚುಚ್ಚು ನುಡಿಗಳು ಇಲ್ಲಿ ಉರಿತಾ ಇರುತ್ತೆ. ಮೇಲೆ ಭಗವಂತ ಇರ್ತಾನೆ, ನೋಡ್ಕೋತಾನೆ, ಅದು ಬೇರೆ ಪ್ರಶ್ನೆ. ಸೊ ಎಲ್ಲರ ಕಾಮನ್ ಕ್ವಶನ್ ಅಂದರೆ, ಸಿಸ್ ನೀವು ಗೋಲ್ಡ್ ಎಲ್ಲ ಹೆಂಗೆ ತೊಗೊಂಡ್ರಿ, ಇಷ್ಟು ಗೋಲ್ಡು ನೀವು ಹೆಂಗೆ ತೊಗೊಂಡ್ರಿ, ಹೆಂಗೆ ಪರ್ಚೇಸ್ ಮಾಡಿದ್ರಿ, ದಯವಿಟ್ಟು ನಮಗೇನಾದರೂ ಟಿಪ್ಸ್ ಕೊಡಿ. ಗೃಹಿಣಿಯರಿಗೆ ಹೆಲ್ಪ್ ಆಗೋಂಥ ಟಿಪ್ಸ್ನ ನಿಮ್ಮ ವಿಡಿಯೋದಲ್ಲಿ ಆ್ಯಡ್ ಆನ್ ಮಾಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಕೇಳಿದ್ದಕ್ಕೆ ನಾನೇನು ದೊಡ್ಡ ಮೇಧಾವಿ ಅಲ್ಲ. ನಾನು ಅದನ್ನು ಮುಂಚೆನೇ ಹೇಳ್ಬಿಡ್ತಾ ಇದ್ದೀನಿ. ನಾನು ಹೇಗೆ ಪರ್ಚೇಸ್ ಮಾಡ್ತೀನಿ ಅನ್ನೋದನ್ನು ನಾನು ಸುಮಾರು ಸಲ ಹೇಳಿದ್ದೀನಿ. ಬಟ್ ನೀವು ವಿಡಿಯೋ ಫುಲ್ ನೋಡಿದ್ರೆ ನಿಮಗೆ ನಿಜಕ್ಕೂ ಕ್ಲಾರಿಫೈ ಸಿಗುತ್ತೆ, ಕ್ಲಾರಿಟಿ ಇರುತ್ತೆ. ಅರ್ಧಂಬರ್ಧ ನೋಡಿದ್ರೆ ನಿಜಕ್ಕೂ ಏನೂ ಅರ್ಥ ಆಗೋದಿಲ್ಲ. ಸ್ವಲ್ಪ ಬ್ಯಾಕ್ಗ್ರೌಂಡ್ ಸೌಂಡನ್ನ ಇಗ್ನೋರ್ ಮಾಡಿ, ಯಾಕಂದರೆ ಸಂಜೆ ಟೈಮು ನಮ್ಮ ಮನೆ ಹತ್ರ ತರಕಾರಿ ಅದು ಇದು ಹೋಗ್ತಾ ಇದೆ. ಹಾಗಾಗಿ ನಾನೇನು ಹೇಳ್ತಾ ಇದ್ದೆ, ಟಿಪ್ಸ್ ಕೊಡಿ ಅಂತ ಕೇಳಿದ್ರಿ ಅಲ್ವಾ. ಸೊ ಹಾಗಾಗಿ ನಾನು ಅನ್ವಾಂಟೆಡ್ ಅನ್ನೆಸೆಸರಿಯಾಗಿ ಯಾವುದೇ ರೀತಿ ದುಡ್ಡು ಹಣಕಾಸನ್ನು ವೇಸ್ಟ್ ಮಾಡೋಕ್ಕೆ ಇಷ್ಟಪಡೋದೇ ಇಲ್ಲ. ನಾನು ಅಲ್ಲಿ ತುಂಬ ಸೌಂಡ್ ಅಂತ ನಾನು ಕ್ಯಾಮ್ರಾನ ರೂಮ್ಗೆ ಶಿಫ್ಟ್ ಮಾಡಿಕೊಂಡೆ. ಏನೋ ಹೇಳ್ತಾ ಇದ್ದೆ, ನಾನು ಅನ್ವಾಂಟೆಡ್ ಆಗಿ ಯಾವುದೇ ರೀತಿಯ ಅಮೌಂಟ್ ಆಗಲಿ ದುಡ್ಡು ಹಣಕಾಸನ್ನು ವೇಸ್ಟ್ ಮಾಡೋಕ್ಕೆ ಖಂಡಿತವಾಗ್ಲೂ ಇಷ್ಟಪಡೋದಿಲ್ಲ. ಸ್ವಲ್ಪ ಜನ ಹೇಳ್ಕೊತಾರೆ, ನಿನ್ನ ಹತ್ರ ಇದೆ ಶೋಕಿ ಮಾಡ್ತೀಯ ಅಂತ. ದಟ್ಸ್ ರಾಂಗ್ 200% ರಾಂಗ್ ಸ್ಟೇಟ್ಮೆಂಟ್. ಗುರು ಅಥವಾ ಫ್ರೆಂಡ್ಸ್, ನಾನು ಚಿನ್ನನ ಶೋಕಿಗೋಸ್ಕರ ತಗೊಂಡಿಲ್ಲ. ಚಿನ್ನನ ನಾನು ಬಂಡವಾಳ, ಇನ್ವೆಸ್ಟ್ಮೆಂಟ್ ಅಂತ ತೆಗೆದಿಟ್ಕೊಂಡಿದ್ದೀನಿ. ಯಾಕಂದರೆ ನನಗೂ ಒಂದು ಹೆಣ್ಮಗು ಇದೆ. ಹೆಣ್ಮಗು ಫ್ಯೂಚರ್ಗಾಗುತ್ತೆ, ಅವ್ರ ಎಜುಕೇಷನ್ಗಾಗುತ್ತೆ. ಯಾಕಂದರೆ ನಾನು ಮದುವೆ ಆದಾಗ ಓಪನಾಗಿ ಹೇಳ್ಕೊತೀನಿ, 1200 ರೂಪಾಯಿ ಗ್ರಾಮ್. 1200 ರೂಪಾಯಿ ಗ್ರಾಮ್. ನನ್ನ ಮದುವೆ ಟೈಮ್ನಲ್ಲಿ ಒಂದು 30 ರೂಪಾಯಿನೋ ಜಾಸ್ತಿ ಆಯಿತು. 1230 ರೂಪಾಯಿ ಆಗುತ್ತೆ, 1230. ಆಗ ಅಪ್ಪ ಹೇಳ್ತಾರೆ, ನನಗದು ಇನ್ನೂ ಕಿವಿಗೆ ಗುಣಿ ಅಂತ ಇದೆ. ಮಗ 30 ರೂಪಾಯಿ ಜಾಸ್ತಿ ಆಗೋಯ್ತು ಮಗ, ದಿಢೀರ್ ಅಂತ ನಿನ್ನ ಮದುವೆ ಟೈಮ್ ಅಷ್ಟರಲ್ಲಿ ಗ್ರಾಮ್ ಅಂತ. ಆವಾಗ ಆ 1200 ರೂಪಾಯಿ 5000 ಬೆಲೆ, ಆ ರೇಂಜ್ ಅದಷ್ಟು ಬಾಳ್ತಿತ್ತು. ಇವತ್ತು 5000 ಅಂದರೆ 5000ನ, ಇದು 50 ರೂಪಾಯಿ ಲೆಕ್ಕ ಇರ್ಬೋದು ಕೆಲವೊಬ್ರಿಗೆ, ಬಟ್ ಆವಾಗ ಅಷ್ಟು ಬೆಲೆ ಇತ್ತು. ಅದೇ ಇವಾಗ ಚಿನ್ನ ತಗೋತೀನಿ ಅಂದರೆ ಹತ್ತತ್ರ 6000 ಪರ್ ಗ್ರಾಮ್ ಆಗಿದೆ. KDM 916 ಅಥವಾ 22 ಕ್ಯಾರೆಟ್ ಗೋಲ್ಡ್, ಯಾವುದೇ ರೀತಿ ಗೋಲ್ಡ್ ಆದ್ರೂ 6000 ಹತ್ತತ್ರ ಒಂದು 200-300 ರೂಪಾಯಿ ಹಿಂದೆ ಮುಂದೆ ಆಗಿರ್ಬೋದು. ಮೇಕಿಂಗ್ ಚಾರ್ಜ್, ಆಳು ಮೂಲು ಎಲ್ಲ ನಿಮಗೆ ಗೊತ್ತಿರುತ್ತೆ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸುಮಾರು ಜನ ಕೇಳಿದ್ರಿ ನಿಮ್ಮ ಸೇವಿಂಗ್ಸ್ ಟಿಪ್ಸ್ ಕೊಡಿ ನಮಗೆ, ದಯವಿಟ್ಟು ನಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ನನ್ನ ಪ್ರೀತಿ ಪಾತ್ರರಿಗೋಸ್ಕರ, ನನ್ನ ಲವ್ಲಿ ಸಿಸ್ಟರ್ಸ್ಗೋಸ್ಕರ ಅವರ ರೆಕಮೆಂಡ್ ಮೇಲೆ ನಾನು ಹೇಳ್ತಾ ಇರೋದು. ನಾನು ಚಿನ್ನನ ಸೇವಿಂಗ್ಸ್, ಬಂಡವಾಳ ಅಂತ, ಇನ್ವೆಸ್ಟ್ಮೆಂಟ್ ಅಂತ ತೆಗೆದಿರೋದು. ಶೋಕಿಗಂತೂ ಅಲ್ವೇ ಅಲ್ಲ. ದಟ್ಸ್ ದ ಫಸ್ಟ್ ಪಾಯಿಂಟ್. ಬೆಳ್ಳಿನೂ ಅಷ್ಟೇ ಗಾಯ್ಸ್, ತಗೊಳ್ಳೋವಾಗ 700-800 ಗ್ರಾಮ್ ಇರುತ್ತೆ. ಆಮೇಲೆ ಇವಾಗ ಅದೆಷ್ಟು KGನೇ 72,000 24,000 ಆಗಿದೆ ಗ್ರಾಮು.
ನಿಜಕ್ಕೂ ನಾನು ಇವಾಗ ಈ ಕ್ಷಣ ಹೋಗಿ ತಂದಿರೋಂಥದ್ದು ಯಾವುದೂ ಇಲ್ಲ. ನಾನು ಇವೆಲ್ಲ ಕಲೆಕ್ಷನ್ಸ್ 15 ವರ್ಷದ ಕಲೆಕ್ಷನ್ಸ್ ಇದೆ. ನಾನು ಓಪನ್ ಆಗಿ ಹೇಳ್ಕೊತೀನಿ, ನಾನು ನಿಮಗೆ ತೋರಿಸಿರೋದು ಒಂದು ಕಾಲು ಭಾಗ ಅರ್ಧ ಭಾಗ ತೋರಿಸಿರ್ಬೋದು, ಎಲ್ಲನೂ ನಾನು ತೋರಿಸಿಲ್ಲ. ಇವಾಗಲೇ ಇಷ್ಟು ಇದು ಮಾಡ್ಕೋತೀರಾ, ಎಲ್ಲನೂ ತೋರಿಸಿದ್ರೆ ಇನ್ನೂ ಎಷ್ಟು ಫೀಲ್ ಮಾಡ್ಕೋತೀರೋ ಏನೋ ನಂಗೆ ಗೊತ್ತಿಲ್ಲ. ಬಟ್ ನಿಮ್ಮೆಲ್ಲ ಗೃಹಿಣಿಯರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ, ನಿಮ್ಮ ಹತ್ರ ದುಡ್ಡಿದ್ರೆ ಒಂದು 5,000 6,000 ಈಗ ಗಂಡ ಮನೆ ಖರ್ಚಿಗೆ ಅದಕ್ಕೆ ಇದಕ್ಕೆ ಅಂತ ಕೊಡ್ತಾರೆ. ಸ್ವಲ್ಪ ಜನ ಲೇಡೀಸ್ಗೆ ಏನಂದರೆ ಸೇವಿಂಗ್ಸ್ ಮಾಡಬೇಕು ಅಂತ ಆಸೆ ಇರುತ್ತೆ, ಬಟ್ ದುಡ್ಡು ನಿಲ್ತಾ ಇಲ್ಲ ಅಂತಂದಾಗ ಏನು ಮಾಡಬೇಕು, ಒಂದು ಹುಂಡಿ ಥರ ಮಾಡ್ಕೊಳ್ಳಿ. ಇಲ್ಲ ನಾನು ಉಳಿಸ್ಲೇಬೇಕು, ನನ್ನ ಮಗಳಿಗೋ ನನ್ನ ಮಗನಿಗೋ ಎಜುಕೇಷನ್ಗೆ ಒಂದೇನೋ ಒಂದು ಪ್ರಾಮುಖ್ಯತೆ ಕೊಡಬೇಕು, ಅದು ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ ಅಂತ ಡೈಲಿ ಒಂದಿಷ್ಟಿಷ್ಟು ಒಂದು ಸೇವಿಂಗ್ಸ್ ಅಂತ ಎತ್ತಿಡಿ. ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಖರ್ಚು ಮಾಡೋಕೆ ಹೋಗ್ಬೇಡಿ. ಹೆಣ್ಮಕ್ಳಿಗೆ ಏನು ಹುಚ್ಚು ಅಂದರೆ ನೋಡಿದ ಪಾತ್ರೆ ತೊಗೊಳ್ಳೋಂಥದ್ದು, ನೋಡಿದಂಥ ಸೀರೆಗಳೆಲ್ಲ, ನನಗೂ ಹುಚ್ಚಿದೆ, ಸೀರೆ ಹುಚ್ಚು ಬಟ್ಟೆ ಹುಚ್ಚು ಇಲ್ಲ ಅಂತಲ್ಲ, ಅದನ್ನೆಲ್ಲ ಕಂಟ್ರೋಲ್ ಮಾಡಿ ಒಂದು ದೊಡ್ಡದಕ್ಕೆ ಇನ್ವೆಸ್ಟ್ ಮಾಡೋಂಥದ್ದು. ಇವಾಗೆಲ್ಲ ಸಂಘಗಳೆಲ್ಲ ಸಿಗ್ತವೆ, ಸುಮಾರು ಸಂಘಗಳು ಸಿಗ್ತವೆ. ಏನಾದರೂ ಸಾಲ ಕೊಟ್ಟೇ ಕೊಡ್ತಾರೆ. ಅದನ್ನು ತೆಗೆದು ಒಂದು ಗೋಲ್ಡ್ಗೆ ಅಂತ ಇನ್ವೆಸ್ಟ್ ಮಾಡಿ ಮಂತ್ಲಿ ನಾವು ಅಷ್ಟೋ ಸೇವಿಂಗ್ಸ್, ಹೆಣ್ಮಕ್ಳು ಸಾಸಿವೆ ಡಬ್ಬ, ಕಡಲೆಬೇಳೆ ಡಬ್ಬ, ಉದ್ದಿನ ಡಬ್ಬದಲ್ಲೆಲ್ಲ ಇಟ್ಟಿರ್ತೀವಿ, ಅದಲ್ಲೆಲ್ಲ ಕಟ್ಕೊಂಡು ಹೋಗುವಂಥದ್ದು. ಇಲ್ಲ ಹಸ್ಬೆಂಡ್ಗೆ ಹೇಳಿ, ಕದ್ದು ಮುಚ್ಚಿ ಏನು ಮಾಡಬೇಡಿ, 2 ಕೈ ಸೇರಿದ್ರೇ ಚಪ್ಪಾಳೆ. ನನಗೆ ಗೊತ್ತಿರೋ ಪ್ರಕಾರ ನಾನು ಹೇಳ್ತಾ ಇದ್ದೀನಿ, ನಾನು ಮೇಧಾವಿ ಅಲ್ಲ. ಬಟ್ ನಾನು ಯಾವ ಥರ ಸೇವಿಂಗ್ಸ್ ಮಾಡಿರೋದು ಅಂದರೆ, ನಾನು ಒಂದು ಚಾಕ್ಲೇಟ್ ತಿನ್ನಬೇಕು ಅಂದರೂ ನಾನು ಏನೂ ತೊಗೊಳ್ಳಲ್ಲ, ನಾನು ಆ ಥರ ಜುಗ್ಗಿ. ನನಗೆ ಒಂದು ಥಿಂಗ್ಸ್ ಅದು ನಾನು ಚೀಟಿ ಹಾಕೋತೀನಿ. ಚೀಟಿ ಹಾಕೊಂಡಾಗ ಬಲ್ಕಲ್ಲಿ ಒಂದು ಅಮೌಂಟ್ ಅಂತ ಸಿಗುತ್ತೆ ನನಗೆ. ಆ ಅಮೌಂಟ್ನ ನಾನು ಅನ್ವಾಂಟೆಡಾಗಿ ಯಾವುದಕ್ಕೂ ವೇಸ್ಟ್ ಮಾಡಲ್ಲ. ಸತೀಶ್ ಬರ್ಡೇಗೋ ಅಥವಾ ಮಕ್ಕಳು ಬರ್ಡೇಗೋ ಏನೋ ಒಂದು ಗಿಫ್ಟ್ ಕೊಡೋ ರೀತಿ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೋತೀನಿ, ಒಂದ್ಸಲಿ ಖರ್ಚು ಮಾಡ್ತೀನಿ. ಇಲ್ಲ ನನಗೆ ಏನಾದರೂ ಬೇಕಾದಾಗ ಹಸ್ಬೆಂಡ್ ಹತ್ರ, ಸರಿ ನನ್ನ ಹತ್ರ ಇಷ್ಟಿದೆ ಅಮೌಂಟು, ಒಂದಿಷ್ಟಿದೆ, ಸ್ವಲ್ಪ ಅದಕ್ಕೊಂದಿಷ್ಟು ಸೇರಿಸಿ ನನಗೇನಾದರೂ ಒಂದು ತೆಕ್ಕೊಡೋರಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಅವ್ರ ಮೂಡ್ ಚೆನ್ನಾಗಿದ್ದಾಗ, ಅವ್ರ ಹತ್ರ ದುಡ್ಡಿದ್ದಾಗ ನೋಡಿ ಕೇಳೋಂಥದ್ದು. ಇಲ್ಲಾಂದರೆ ಎಂತೆಂಥ ಟೈಮಲ್ಲಿ ಹೋಗಿ ಕೇಳಿದ್ರೆ ಸರಿಗೆ ಬೀಳುತ್ತೆ, ಉಗಿಸ್ಕೋಬೇಕಾಗುತ್ತೆ. ಸೊ ಹಂಗೆ ಅಂದ್ಬಿಟ್ಟು ನಿಮ್ಮ ಗಂಡನ್ನ ಹಿಂಸೆ ಕೊಡಿ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ. ನಿಮ್ಮ ಹಸ್ಬೆಂಡ್ಸ್ ಹತ್ರ ದುಡ್ಡಿರುತ್ತಾ ನೋಡ್ಕೊಳ್ಳಿ, ಇದ್ದರೆ ಗೇರ್ ಹಾಕಿ ಮಾಡಿಸ್ಕೊಳ್ಳಿ, ಹಾಕ್ಕೊಳ್ಳಿ, ಎಂಜಾಯ್ ಮಾಡಿ. ಇರೋದೊಂದೇ ಲೈಫ್, ನಿಮ್ಮ ಜೀವನ, ಆದಷ್ಟು ಖುಷಿಯಾಗಿರಿ ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾತಾಡ್ತಾ ಹೋದರೆ ಈ ಥರ ತುಂಬ ಮಾತಾಡ್ತಾನೆ ಇರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಬೇಕು ಅಂತ ಕೇಳಿ, ನಾನು ಖಂಡಿತವಾಗ್ಲೂ ನನಗೆ ಗೊತ್ತಿರೋದು ಯಾವುದಾದ್ರೂ ಇದ್ದರೆ ಹೇಳ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿ ಯು, ಲವ್ ಯು ಜಾಸ್ತಿ, ಕೀಪ್ ಸಪೋರ್ಟಿಂಗ್ ಮೀ ಪ್ಲೀಸ್. ವ್ಯೂಸ್ ಕೊಡಿ, ಲವ್ ಯು. ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡ್ತಾಯಿರಿ. ಕೀಪ್ ಸಪೋರ್ಟಿಂಗ್ ಮೀ. ಟಾಟಾ ಬೈ ಬೈ, ಸಿ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಜಾಸ್ತಿ. ಬಾಯ್. ವಿಡಿಯೋನ ಆವಾಗಲೇ ಎಂಡ್ ಮಾಡೋಣ ಅಂತ ಅಂದ್ಕೊಂಡು ಟಾಟಾ ಬೈ ಬೈ ಹೇಳಿಬಿಟ್ಟಿದ್ದೆ. ಸಾರಿ, ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕಂದರೆ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್, ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಬಿಗ್ ಬಾಸ್ 10ನ ವಿನ್ನರ್ ಕಾರ್ತಿಕ್ ಬಂದಿದ್ದಾರೆ. ನಮ್ಮ ಮನೆ ಹತ್ರ ಬ್ಯಾಂಕ್ ಹತ್ರ ಸರ್ಕಲ್ಗೆ ಬಂದಿದ್ದಾರೆ. ಸೊ ಸತೀಶ್ ಕಾರ್ತಿಕ್ ಬಂದಿದ್ದಾರೆ, ನೋಡು ಬಾ ಅಂತ ಎಳ್ಕೊಂಡು ಹೋದರು. ಸೊ ನೋಡಿ, ಸಣ್ಣ ಪುಟ್ಟ ಸೆಲ್ಫಿ, ಸಣ್ಣ ಪುಟ್ಟ ವೀಡಿಯೋಸ್ ಕೂಡ ಮಾಡ್ಕೊಂಡು ಬಂದೆ. ನಾನು ಓಪನ್ ಆಗಿ ಹೇಳ್ಕೊತೀನಿ, ಜೆನ್ಯೂನ್ ಆಗಿ ಹೇಳ್ಕೊತೀನಿ, ನಾನೇನು ಕಾರ್ತಿಕ್ಗೆ ವೋಟ್ ಮಾಡಿರಲಿಲ್ಲ. ಯಾಕಂದರೆ ನನಗೆ ನೇರ ದಿಟ್ಟ ನಿರಂತರವಾಗಿ ಯಾವಾಗಲೂ ಒಂದೇ ಥರ ಹಿಗ್ಗದೆ ಕುಗ್ಗದೆ ಇದ್ದವರು ವಿನಯ್ ನನಗೆ ತುಂಬ ಇಷ್ಟ. ಯಾಕಂದರೆ ಅವರು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡೋಂಥದ್ದಾಗಲಿ, ಸ್ಟ್ರೇಟಾಗಿ ನಂತರ ನಡ್ಕೊಳ್ಳೋದಾಗಲಿ, ನಾನು ಅವ್ರನ್ನ ನೋಡಿದ್ರೆ ನನ್ನನ್ನೇ ನೋಡ್ಕೊಂಡೇನೋ ಅನ್ನೋ ಮನಸ್ಸಿಗೆ ಸಮಾಧಾನ ಆಗ್ತಾಯಿತ್ತು. ಸೊ ಹಾಗಾಗಿ ನಾನು ವಿನಯ್ಗೆ ಊಟಲ್ಲಿ ವೋಟ್ ಮಾಡಿದಂಥದ್ದು. ಸೊ ಈ ವ್ಯಕ್ತಿ ಮೇಲೂ ಅಭಿಮಾನ ಪ್ರೀತಿ ಇದೆ, ಇಲ್ಲ ಅಂತಲ್ಲ. ಯಾಕಂದರೆ ಇವರು ಎಸ್ಪೆಷಲಿ ನಮ್ಮ ಮೈಸೂರು ಹುಡುಗ ಕಣ್ರಿ, ಹಾಗಾಗಿ ಬಂದಿದ್ರು, ನೋಡೋಕ್ಕೋಗಿದ್ದೆ. ನೋಡಿದ್ದು ಖುಷಿ ಆಯಿತು. ವ್ಯಕ್ತಿ ಯಾರೇ ಇರಲಿ ಅವ್ರ ವ್ಯಕ್ತಿತ್ವಕ್ಕೆ ಬೆಲೆ ಗೌರವ ಕೊಡೋಂಥದ್ದು. ಯಾಕಂದರೆ ಇಲ್ಲೇ ಹುಟ್ಟಿ ಬೆಳೆದಂಥ ಹುಡುಗ, ನಮ್ಮ ಮೈಸೂರು ಹುಡುಗನ ಮೇಲೆ ಪ್ರೀತಿ ಅಕ್ಕರೆ ಯಾವಾಗಲೂ ಇದ್ದೇ ಇರುತ್ತೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಬಾಯ್ ಬಾಯ್. ಲವ್ ಯು.